ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಜೈ, ಕೆಆರ್ಎಸ್ ಪಕ್ಷಕ್ಕೆ ಜೈ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಬಂಧುಗಳು ನಮಸ್ಕಾರ. ನಾವಿವತ್ತು ಕುಣಿಗಲ್ನಲ್ಲಿ ಕಳೆದ 5 ದಿನಗಳಿಂದ ತಮ್ಮ 5 ಕುಂಟೆ ಜುಜುಬಿ 5 ಕುಂಟೆ ಜಮೀನಿಗೆ ಕೋಡಿ ಮಾಡಿಸ್ಕೊಳ್ಳೋ ಸಲುವಾಗಿ ಕಳೆದ 5 ದಿನಗಳಿಂದ 2-3 ದಿವಸ ಉಪವಾಸ ಮಾಡಿ ನಂತರ ಅವರು ಕೋಡಿ ಮಾಡಿಕೊಡುವ ತನಕ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತೀವಿ ಅಂತ ಹೇಳಿ ಕುಳಿತಿರ್ತಕ್ಕಂಥ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರನ್ನ ಬೆಂಬಲಿಸಿ ನಾವು ಇವತ್ತು ಇಲ್ಲಿ ಅವರ ಧರಣಿಯಲ್ಲಿ ಪಾಲ್ಗೊಂಡಿದ್ದೀವಿ. ಬಹಳ ಬೇಸರದ ಸಂಗತಿ, ಬೇಸರ, ಒಂದು ರೀತಿ ಏನ್ ಹೇಳ್ಬೇಕು ಇದಕ್ಕೆ, ಎಂತಹ ಆ ಪರಿಸ್ಥಿತಿಯಲ್ಲಿ, ಎಂತಹ ಸಮಾಜದಲ್ಲಿ, ಎಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಇಂತಹ ಪ್ರಕರಣಗಳನ್ನ ನೋಡಿದ್ರೆ ನಮಗೆ ಒಂದಷ್ಟು ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಲೂಟಿ ಮಾಡೋದಕ್ಕೆ ಅಂತಾನೆ ಸರ್ಕಾರ ಅಂತ ಅಂದ್ರೆ ಯಾವುದೋ ಒಂದು ಖಜಾನೆ, ಜನರ ಕಣ್ಣಿಗೆ ಮಣ್ಣೆರ್ಚಿ, ಎಂಡ ಕುಡಿಸಿ, ಹಣ ಹಂಚಿ, ಜಾತಿ ಧರ್ಮ ಇನ್ಯಾವುದೋ ಕ್ಷುಲ್ಲಕ ವಿಚಾರಗಳನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಿ ಅಧಿಕಾರಕ್ಕೆ ಬರ್ತಾ ಇರುವಂತಹ ಪಾಪಿಗಳು, ಲುಚ್ಚಗಳು, ದೇಶದ್ರೋಹಿಗಳು ಅವರ ಆಸ್ತಿ ತಿಂಗಳಿಗೆ, ವರ್ಷಕ್ಕೆ, ಪ್ರತಿ ಸಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋ ಹೊತ್ತಿಗೆ ಹೋದ್ ಸಾರಿ ಕಳೆದ ಬಾರಿ 100 ಎಕರೆ ಇದ್ರೆ ಈ ಸಾರಿ 200 ಎಕರೆ, ಈ ಸಾರಿ 200 ಎಕರೆ ಇದ್ರೆ ಮುಂದಿನ ಸಾರಿ 400 ಎಕರೆ, 500 ಎಕರೆ ಇರೋ ಒಂದು 1000 ಎಕರೆ, 1000 ಎಕರೆ ಇರೋ ಒಂದು 2000 ಎಕರೆ ಆಸ್ತಿ ಬೆಳೀತಾ ಇದ್ದಾವೆ. ಯಾರ್ದು? ನಾವು ಜನಸಾಮಾನ್ಯರು ಆಯ್ಕೆ ಮಾಡ್ತಾ ಇರುವಂತಹ ಶಾಸಕರದು, ಮಂತ್ರಿಗಳದು, ಮುಖ್ಯಮಂತ್ರಿಗಳದು, ಪ್ರಧಾನಮಂತ್ರಿಗಳು ಪಾಪ ಅವರೇನೋ ಹೆಸರಲ್ಲಿ ಆಸ್ತಿ ಮಾಡ್ತಾ ಇಲ್ಲ. ಅವ್ರ ಹೆಸರಲ್ಲಿ ಆಸ್ತಿ ಮಾಡೋದಕ್ಕೆ ಅಂತಾನೆ ಒಂದಷ್ಟು ಜನರನ್ನ ಇಟ್ಕೊಂಡು ಸಾಕ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಈ ತರಕ್ಕೆ ಸರ್ಕಾರಿ ಆಸ್ತಿಯನ್ನ, ಸರ್ಕಾರಿ ಗೋಮಾಳಗಳನ್ನ, ಫಾರೆಸ್ಟ್ಗಳನ್ನ, ಕೆರೆಗಳನ್ನ ಈ ರಾಜಕಾರಣಿಗಳು ಒತ್ತುವರಿ ಮಾಡಿ ನುಂಗಿ ನೀರು ಕುಡಿತಾ ಇರುವಂತಹ ಸಂದರ್ಭದಲ್ಲಿ ಪಾಪ ಅವರ ಪೂರ್ವಜರಿಗೆ ಬಂದಿರುವಂತಹ ಸರ್ಕಾರಿ ಇನಾಮ್ ಮುಖಾಂತರ ಅವ್ರ ಪೂರ್ವಜರಿಗೆ ಬಂದಿರುವಂತಹ 15 ಕುಂಟೆ ಜಮೀನಿನಲ್ಲಿ ಇವ್ರ ಭಾಗಕ್ಕೆ ಬರಬೇಕಾದಂತಹ 5 ಕುಂಟೆ ಜಮೀನಿಗೆ ಕೋಡಿ ಮಾಡಿಕೊಳ್ಳೋದಕ್ಕೆ ಈ ರಾಜ್ಯದ, ಈ ದೇಶದ ಒಬ್ಬ ಬಡಪಾಯಿ ರೈತ, ಒಬ್ಬ ಬಡಪಾಯಿ ಈ ದೇಶದ ಸಾರ್ವಜನಿಕ ಈ ರೀತಿಯಾಗಿ ಪ್ರಭುತ್ವದ ಎದುರು ಉಪವಾಸ ಸತ್ಯಾಗ್ರಹ ಮಾಡಬೇಕು, ಧರಣಿ ಮಾಡಬೇಕು. 5 ಗುಂಟೆ ಜಮೀನಿಗೆ 5 ದಿವಸ ಆಗಿದೆ ಧರಣಿ ಮಾಡಕ್ಕೆ ಕುತ್ಕೊಂಡು, ಇವತ್ತು ಇನ್ನ 50 ದಿವಸ ಆಗುತ್ತಾ, 5 ತಿಂಗಳಾಗುತ್ತಾ, 5 ವರ್ಷ ಆಗುತ್ತೆ ಅವ್ರು ಮಾಡ್ಕೊಡೋದಕ್ಕೆ ಗೊತ್ತಿಲ್ಲ. ಬರೀ ನಾಟಕ, ಬರೀ ಸುಳ್ಳು, ಬರೀ ತಟೋಟ. ಯಾವನೋ ಲಂಚ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ಬ್ರೋಕರ್ ಇಟ್ಕೊಂಡು ತಲೆ ಹಿಡ್ಕ ಬ್ರೋಕರ್ಗಳನ್ನ ಇಟ್ಕೊಂಡು ಬರ್ತಾನೆ ಅಂತ ಅಂದ್ರೆ ಇವರು ಒಂದೇ ದಿವಸಕ್ಕೆ ಅಕ್ರಮ ಆಗಿರ್ಲಿ, ಇನ್ನೊಂದೇನಾದ್ರೂ ಆಗಿರ್ಲಿ, ಅದ್ರ ಬಗ್ಗೆ ತಲೆ ಕೊಡಿಸ್ಕೊಳ್ಳ ಕೆಲಸ ಮಾಡ್ಕೊಡ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ. ನ್ಯಾಯ ನೀತಿ ಅಂತ ಹೇಳಿ ಭ್ರಷ್ಟಾಚಾರ ಮಾಡಬಾರ್ದು. ನಾವು ನ್ಯಾಯವಾಗಿ ನಮ್ಮ ಹಕ್ಕು ಏನಿದೆ ಈ ದೇಶದ, ಈ ನಾಡಿನ ಪ್ರಜೆಯಾಗಿ ನಾನು ಈ ದನ ಕಾಯೋ ಸರ್ಕಾರಿ ಅಧಿಕಾರಿಗಳಿಗೆ ತೆರಿಗೆ ಕಟ್ಟಿ ಸಂಬಳ ಕೊಡ್ತಾ ಇದ್ದೀನಿ. ನನ್ನ ಕೆಲಸವನ್ನ ಮಾಡಿಕೊಡ್ಬೇಕಾಗಿರೋದು ಅವ್ರ ಕರ್ತವ್ಯ, ಅದನ್ನ ಮಾಡಿಸ್ಕೋಬೇಕಾಗಿರೋದು ನನ್ನ ಹಕ್ಕು ಅಂತ ಹೇಳಿ ನ್ಯಾಯ ನೀತಿ ಇಲ್ಲ ಹೇಳಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬಂದ್ರೆ ಈ ಬೇಕೂಫ್ಗಳು ಅಲ್ದಾಡಿಸ್ತಾ ಇದ್ದಾರೆ. ಜನರಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ. ಜೇಬಲ್ ದುಡ್ಡು ಇಟ್ಕೊಂಡು ಬಂದ್ರೆ ರಾಜ ಮರ್ಯಾದೆ. ಇಲ್ಲಿರೋರು ತಹಸೀಲ್ದಾರ್ಗಳು ಎಂತೆಂತ ಅಯೋಗ್ಯ ತಹಸೀಲ್ದಾರ್ಗಳು, ನಾಲಾಯಕ್ ತಹಸೀಲ್ದಾರ್ಗಳು, ವೇಸ್ಟ್ ಬಾಡಿಗಳು ಕುಣಿಗಲ್ಗೆ ಬರ್ತವ್ರೆ ಅಂತ ಅಂದ್ರೆ ಈ ವೇಸ್ಟ್ ಬಾಡಿ ತಹಸೀಲ್ದಾರ್ಗಳನ್ನ ಯಾವ ಮಾನದಂಡದ ಮೇಲೆ ಅವರು ವೇಸ್ಟ್ ಬಾಡಿಗಳು ಅಂತ ಅಳಿಬಹುದು ಅಂತ ಅಂದ್ರೆ ನಾವು ಎಂತ ವೇಸ್ಟ್ ಬಾಡಿ MLA-ಗಳನ್ನ MP-ಗಳನ್ನ ಕುಣಿಗಲಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಆಧಾರದ ಮೇಲೆ ಇವ್ರು ಎಂತ ವೇಸ್ಟ್ ಬಾಡಿಗಳು ಅಂತ ಹೇಳಿ ನಾವು ಅಲ್ಲಿ ಅಳತೆ ಮಾಡಬಹುದು. ಇವ್ರ ಯೋಗ್ಯತೆಗೆ ಇಲ್ಲಿರೋ ತಹಸೀಲ್ದಾರ್ಗಳಿಗೆ ನಾವು ಹಲವಾರು ಸಾರಿ ಲಂಚ ಮುಕ್ತ ಅಭಿಯಾನ ಮಾಡ್ತೀವಿ, ಬನ್ನಿ ಜನ ಸಂದರ್ಶನ, ಜನ ಸ್ಪಂದನ ಕಾರ್ಯಕ್ರಮ ಮಾಡ್ತೀವಿ, ಬನ್ನಿ ನೀವು ಯಾರು ಲಂಚ ಕೊಡಬೇಡಿ, ನಾವು ನಿಮಗೆ ಲಂಚ ಇಲ್ಲದೆ ಮಾಡಿಸ್ಕೊಡ್ತೀವಿ, ಬರೋಣ ಅಂತ ಹೇಳಿ ಇಲ್ಲಿ ನಾವು ಮಾಡ್ತಾ ಇದ್ವಿ. ವರ್ಷಾನ್ಗಟ್ಲೆ ಮಾಡಿದ್ವಿ. ಜನ ಹಿಂಗ್ ಬರೋದು ನೋಡೋದು, KRS ಅವರ ಬೇಡ ಇರೋ, ಇನ್ಯಾರಿದ್ದಾರೆ ಬ್ರೋಕರು,
ಬ್ರೋಕರ್ ಯಾರಿದ್ದಾರೆ ಅಂತ ಹೇಳಿ ಹುಡುಕೊಂಡು ಹೋಗಿ ಬ್ರೋಕರ್ ಮುಖಾಂತರ ಹೋಗಿ ಕೆಲಸ ಮಾಡಿಕೊಳ್ಳೋದು. ಜನ ಇವತ್ತು ಒಳ್ಳೇದನ್ನ ಬೆಂಬಲಿಸಿದ್ರೆ, ಯಾರು ಒಳ್ಳೇದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮನ್ನೇ ಇವತ್ತಲ್ಲ ನಾಳೆ ಅದು ವಿಷ ಸರ್ಪ ನಮ್ಮನ್ನು ಕೊಲ್ಲುತ್ತೆ, ನಮ್ಮ ಮುಂದಿನ ತಲೆಮಾರನ್ನು ನಾಶ ಮಾಡುತ್ತೆ. ಹಾಗಾಗಿ ನಾವು ಅಂತಹ ವಿಷ ಸರ್ಪದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ KRS ಪಕ್ಷದ ಜೊತೆನಲ್ಲಿ ನಿಲ್ಲಬೇಕು. ಅವ್ರ ಜೊತೆಯಲ್ಲಿ ಹೋಗಿ ನಾವು ನ್ಯಾಯ ನೀತಿಯಿಂದ ಭ್ರಷ್ಟಾಚಾರ ಮಾಡದಂಗೆ, ಲಂಚ ಕೊಡದಂಗೆ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಜನ ಬರ್ತಾ ಇರ್ಲಿಲ್ಲ. ಇನ್ಯಾರೋ ಬ್ರೋಕರ್ಗಳು, ಅವರು ಒಂದು ದಿನ ಬ್ರೋಕರ್ಗಳು ಇಲ್ಲಿ ಜನಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಬ್ರೋಕರ್ಗಳು ಜನಸಂವಾದ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಜನ ಅಲ್ಲಿ ಹೋಗ್ತಾ ಇದ್ರು. ಅವ್ರು ಎಂತ ಬ್ರೋಕರ್ಗಳು ಅಂತ ಅಂದ್ರೆ, ಹಣ ಅಲ್ಲಿ ನಾನು ಯಾವ್ದೋ ಒಂದು ಕೋಡಿ ಮಾಡಿಸ್ಕೊಳ್ಳೋದಕ್ಕೋ ಇನ್ನೇನಕ್ಕೋ ಬಂದಿದ್ದೆ, ಅವ್ರೊಂದು 1000 ರೂಪಾಯಿ ಕೇಳ್ತಾ ಇದಾರೆ ಅಣ್ಣ, ನೋಡ್ರಣ ನೀವು ಸ್ವಲ್ಪ ಬನ್ರಣ್ಣ ಅಂತಂದ್ರೆ, ಹೋಗೋ ನಾನು ಹೇಳ್ತೀನಿ ಒಂದು 5 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡ್ಬಿಡು. ಅವ್ನ ನಾಯಕ 5 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡ್ಬಿಡು ಹೋಗೋ ನಾನು ಹೇಳ್ತೀನಿ ಅಂತ ಹೇಳುವಂತಹ ಬ್ರೋಕರ್ ರಾಜಕಾರಣಿಗಳ ಹತ್ರ ಜನರು ಹೋಗ್ತಾ ಇದ್ರು, ಬಡ್ಕೊಂತಾ ಇದ್ವಿ ನಾವು, ಬಂದ್ರಪ್ಪ ಬನ್ನಿ ಅಂತ. ಈಗಲೂ ಮಾಡ್ತಾ ಇದ್ವಿ, ರಾಷ್ಟ್ರವ್ಯಾಪಿ ಅಭಿಯಾನಗಳು ಮಾಡ್ತಾ ಇದ್ದೀವಿ, ಜನಸಂವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ, ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಲಂಚ ಬ್ರಾಕರ್ನ, ದುಷ್ಟರನ್ನ ಹಿಡಿದು ದಾರಿಯಲ್ಲಿ ಆದಿಬೀದಿನಲ್ಲಿ ಹಿಡಿದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆದ್ರೆ ಜನರು ಬುದ್ಧಿ ಕಲಿತಾ ಇಲ್ಲ, ಬುದ್ಧಿ ಕಲಿಯ ಲಕ್ಷಣಗಳು ನಮಗೆ ಕಾಣ್ತಾ ಇಲ್ಲ. ಇವ್ರು ಯಾರೋ ರಾಜಕಾರಣಿಗಳು ಇಂತ ವೇಸ್ಟ್ ಬಾಡಿ, ವೇಸ್ಟ್, ಅಕ್ಷರಶಃ ವೇಸ್ಟ್. ಇವ್ರು KS ಹೆಂಗ್ ಮಾಡ್ಕೊಂಡು ಬರ್ತಾರಪ್ಪ ಅಧಿಕಾರಿಗಳು, ನನಗೆ ಆಶ್ಚರ್ಯ ಆಗುತ್ತೆ. KS ಇತ್ತೀಚೆಗೆ ನೋಡ್ತಾ ಇದೀವಲ್ಲ, ಕಾಪಿ ಹೊಡೆದು ತಲೆ ಹಿಡಿದು ಇನ್ನೇನೋ ಮಾಡಿ ಲಂಚ ಕೊಟ್ಟು ಇನ್ನೇನೋ ಮಾಡಬಾರ್ದನ್ನ ಮಾಡಿ ಖಾಲಿ ಬ್ಯಾಕಿದಲ್ಲಿ ಇನ್ನೊಂದು ಬ್ಯಾಕಿದಲ್ಲಿ ಇವತ್ತು ಇವರು KS ಅಧಿಕಾರಿಗಳಾಗಿ ಬರ್ತಾ ಇರುವಂತದ್ದು. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಒಳಗಡೆ ಒಂದಷ್ಟು ಟಾಯ್ಲೆಟ್ಗಳಿದ್ದಾವೆ, ದೊಡ್ಡ ಬಿಲ್ಡಿಂಗು, ಬಹುಶಃ 5-6 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಲಿಫ್ಟ್ ಹಾಕಿದ್ದಾರೆ, ಇನ್ನೇನೇನೋ ಹಾಕಿದ್ದಾರೆ. ಅಲ್ಲೊಂದು ಟಾಯ್ಲೆಟ್ ಕಟ್ಟಿದ್ದಾರೆ, ಫ್ಲೋರ್ ಅಲ್ಲಿ ಟಾಯ್ಲೆಟ್ಗಳಿದ್ದಾವೆ, ಜನರು ಬಳಸಲಿ ಅಂತ ಟಾಯ್ಲೆಟ್ಗಳು. ಇಲ್ಲಿಗೆ ಬರುವಂತ ತಹಸೀಲ್ದಾರ್ಗಳು ಎಂತ ನಾಲಾಯಕ ವೇಸ್ಟ್ ಬಾಡಿಗಳು ಅಂತ ಅಂದ್ರೆ, ಒಂದು ಟಾಯ್ಲೆಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಬೇಕಾದಂತಹ ದಕ್ಷತೆ ಅರ್ಹತೆ ಇರ್ತಕ್ಕಂಥ ವೇಸ್ಟ್ ಬಾಡಿ ತಹಸೀಲ್ದಾರ್ಗಳೇ ಬರ್ತಾ ಇರುವಂತದ್ದು. ಕೇವಲ ಈಗಿರ್ತಕ್ಕಂಥ ತಹಸೀಲ್ದಾರ್ ಅಲ್ಲ, ಹಿಂದೆ ಇದ್ದಂತಹ ಅಯೋಗ್ಯರುಗಳು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರ ಕಚೇರಿಯಲ್ಲಿರುವಂತಹ ಒಂದು ಟಾಯ್ಲೆಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇರುವಂತಹ ಅದಕ್ಷತೆ ಉಳ್ಳಂತಹ ತಹಸೀಲ್ದಾರ್ಗಳು ಇಲ್ಲಿ ಬರ್ತಾ ಇರುವಂತದ್ದು. ಅಂತವ್ರನ್ನ ಬೇಕು ಅಂತಾನೆ ಅಂತಹ ತಹಸೀಲ್ದಾರ್ಗಳನ್ನ ನೇಮಕಾತಿ ಮಾಡಿಕೊಂಡು ಇವರು 100 ಕೋಟಿ 1000 ಕೋಟಿ ಆಸ್ತಿಯನ್ನ, ಸರ್ಕಾರಿ ಗೋಮಾಳಗಳನ್ನ, ಏನು ಸರ್ಕಾರಿ ಜಾಗಗಳನ್ನ, ಕೆರೆಗಳನ್ನ ನುಂಗಿ ಲೂಟಿ ಹೊಡೆಯೋದಕ್ಕೆ ಇವತ್ತಿನ ಇಲ್ಲಿರ್ತಕ್ಕಂಥ ಶಾಸಕರುಗಳು, ಸಂಸದರುಗಳು ಇಂಥವ್ರನ್ನ ನಾಲಾಯಕಗಳನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಹೃದಯವಂತರು, ಡಾಕ್ಟರ್ಗಳು, ಹೃದಯವಂತರುಗಳು ಇಲ್ಲಿ ಶಾಸಕರು, ಸಂಸದರು ಏನ್ ಮಾಡ್ತಾ ಇದ್ದಾರೆ? ನಾನು ದಿವಸ ಬೆಳಿಗ್ಗೆ ಎದ್ದು ಒಂದಷ್ಟು ಜನರು, ನಮ್ಮ ಸಂಸದರು ಹೃದಯವಂತ ಸಂಸದರು, ನಮ್ಮ ಶಾಸಕರು ಅಂತಿಂತ ಶಾಸಕರಲ್ಲ, ನಮ್ಮ ಶಾಸಕರು ಜನ ಇರೋ ಕಡೆಗೆ ಓಡ್ ಹೋಗ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ಯಾರು ಕಾಲ್ ಮುರ್ಕೊಂಡು ಬಂದ್ರೆ ಕಾಲ್ ರಿಪೇರಿ ಮಾಡ್ತಾರೆ, ಇನ್ಯಾವುದೋ ಮನೆಯಲ್ಲಿ ಸತ್ರೆ ಹೋಗಿ ಹೆಣ ಬರ್ತಾರೆ, ಇನ್ಯಾವುದೋ ಊರಲ್ಲಿ ನಾಮಕರಣ ಆದ್ರೆ ಹೋಗಿ ಮಗುಗೆ ಹೆಸರಿಡ್ತಾರೆ, ಇನ್ಯಾವುದೋ ಮನೆಯಲ್ಲಿ ಮದುವೆ ಆದ್ರೆ ಅಲ್ಲಿ ಹೋಗಿ ಪಾಪ ಅವ್ರದ್ದು ಫಸ್ಟ್ ನೈಟ್ ಆಗೋ ತನಕ ಅವ್ರ ಮನೆಯಲ್ಲಿ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬರ್ತಾರೆ ಅಂತ ಹೇಳಿ ಅವ್ರನ್ನ ತಲೆ ಮೇಲೆ ಒರ್ಸ್ಕೊಂಡು ಮೆರೆಸ್ತಾ ಇರುವಂತ ಜನರಿಗೆ ನಾನು ಕೇಳೋದಿಷ್ಟೇ, ಒಬ್ಬ ಸಂಸದ ಆದಂತವನು, ಶಾಸಕ ಆದಂತವನು ಯಾವ್ದೋ ಮನೆಗೆ ಹೋಗಿ ಊರ ಹಬ್ಬದಲ್ಲಿ ಉಂಡ್ಕೊಂಡು ಬರೋದಲ್ಲ, ಇನ್ಯಾವುದೋ ಮದುವೆ ನಾಮಕರಣ ಮುಂಜಿಗೆ ಹೋಗಿ ಕಾರ್ಯಕ್ರಮಕ್ಕೆ ಹೋಗಿ ಅವ್ರ ಮನೆಯಲ್ಲಿ ಹಾರ ತುರಾಯಿ ಹಾಕಿಸ್ಕೊಂಡು ನಮಸ್ಕಾರ ಹಾಕಿ ಬರೋದಲ್ಲ. ಜನರಿಗೆ ಹೊತ್ತು ತಾಲೂಕು ಕಚೇರಿ ಇರೋದು ಏನಕ್ಕೆ, ಕಂದಾಯ ಇಲಾಖೆ ಕಚೇರಿ ಇರೋದು ಏನಕ್ಕೆ? ಕಂದಾಯ ಇಲಾಖೆ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾರ? ಒಬ್ಬ ಶಾಸಕ ಆಗಿರ್ತಕ್ಕಂಥವನು ಮನೆಯ ಒಡೆಯ, ಅವನೊಬ್ಬ ಮ್ಯಾನೇಜರು, ಸೂಪರ್ವೈಸರು, ಇಲ್ಲಿ ಏನ್ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರುವಂತದ್ದು ಅವನ ಕರ್ತವ್ಯ. ಶಾಸಕ ಆದಂತ ಒಂದು ಸಂಸದ ಆದಂತವ್ರು ಏನ್ ಮಾಡ್ತಾ ಇದ್ರು? ಸಂಸದರು ನಾವು ಅಯೋಗ್ಯರು, ನಾವು ಮುಟ್ಟಾಳ್ರು, ನಾವು ಯಾವತ್ತು ಶಾಸಕನ್ನ ಸಂಸದನ್ನ ಪ್ರಶ್ನೆ ಮಾಡಿಲ್ಲ. ಇವತ್ತು ಶ್ರೀನಿವಾಸು 3 ದಿವಸ 5 ದಿವಸದಿಂದ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. 2-3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಇಲ್ಲೇ ಕೂತ್ಕೊಂಡು. ಶ್ರೀನಿವಾಸು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂತ ಸಂದರ್ಭದಲ್ಲೇ ಪುಣ್ಯಾತ್ಮ ಸಂಸದರು ಇಲ್ಲಿ ಬಂದು ಆರಾತುರಾಯಿಯನ್ನು ಹಾಕಿಸ್ಕೊಂಡು ಹೋದ್ರು. ನಮ್ಮೂರಿನ ಜನರೇ ಅವ್ರನ್ನ ಹೃದಯವಂತ ಡಾಕ್ಟರ್ ಅಂತ ಹೇಳಿ ಹೆಗಲ ಮೇಲೆ ಹೊತ್ಕೊಂಡು ಮೆರೆಸಿ ಕಳ್ಸಿದ್ರು. ನಾವ್ಯಾರು ಶ್ರೀನಿವಾಸು 5 ಗುಂಟೆ ಕೋಳಿ ಮಾಡ್ಕೊಡೋದಕ್ಕೆ ಇಲ್ಲಿ ಉಪವಾಸ ಕುಂತವನೇ ಸರ್, ಬನ್ನಿ ಸರ್ ನೋಡಿ, ನಮ್ಮೂರೇ ಸರ್, ನಮ್ಮೂರವನೇ ಸರ್. ಇನ್ನ ಮುಂದುವರೆದು ನಾವು
ಅವರು ದಲಿತರು ಅಂತವ್ರು ಇಂಥವ್ರು ಅಂತ ಹೇಳಿದ್ರೆ ಬರೀ ಇಂಥ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ನಾವು ಸುಮ್ನೆ ನಮ್ಮ ಅಸಹಾಯಕತೆಗೆ ಇವರೊಬ್ಬರು ದಲಿತರು ಅಂತ ಹೇಳ್ಕೋಬೇಕು. ಇಲ್ಲಿ ಯಾರಿಗೂ ಅವನಿಗೆ ಮನುಷ್ಯರಿಗೆ ಬೆಲೆ ಇಲ್ಲ. ಒಟ್ಟಾರೆ ಇಲ್ಲಿ ದಲಿತರು, ಇನ್ಯಾವುದೇ ಬೇರೆ ಜಾತಿಯವರು, ಸಮುದಾಯದವರು, ಹಿಂದುಳಿದವರು ಅನ್ನೋದಕ್ಕೆ ಬೆಲೆ ಇಲ್ಲ, ಮನುಷ್ಯರಿಗೆ ಬೆಲೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಇನ್ಯಾವುದೋ ಊರಿಗೆ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಇಲ್ಲಿ ಧರಣಿ ಮಾಡಬೇಕ ಸಂದರ್ಭದಲ್ಲಿ ನಮ್ಮೂರಿಗೆ ಬಂದು ಆರಾತುರ ಹಾಸ್ಕೊಳ್ಳಕ್ಕೆ ಯಾವನಾದ್ರು ಸಂಸದ ಅಥವಾ MLA ಇಲ್ಲಿ ಜನಪ್ರತಿನಿಧಿ ಆಗಿರೋಂಥವ್ರು ಬಂದ್ರೆ ಮಕ್ಕ ಕುಗ್ದು ಹೇಳ್ಬೇಕಾಗಿತ್ತು ನಾವು. ಅಯ್ಯೋ ಅಯೋಗ್ಯ, ನೀನ್ ಮಾಡೋ ಕೆಲಸ ಇಲ್ಲಿಲ್ಲ ಕಣೋ, ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಇದೆ, ಕಂದಾಯ ಇಲಾಖೆಯಲ್ಲಿ ಜನ ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ಆಚೆ ಕಡೆ ಕುತ್ಕೊಂಡು ಧರಣಿ ಮಾಡ್ತಾ ಇದಾರೆ, ಉಪವಾಸ ಮಾಡ್ತಾ ಇದಾರೆ. ಅವರ ಜೀವನಾಧಾರಕ್ಕಿರ್ತಕ್ಕಂಥ ಕೇವಲ 5 ಗುಂಟೆ ದುಡಿಮೆ, 5 ಗುಂಟೆ ಜಮೀನ್ಗೆ ಪೋಡಿ ಮಾಡಿಸ್ಕೊಳ್ಳೋದಕ್ಕೆ 5-6 ದಿವಸ ಇಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದಾರೆ. ಅಯೋಗ್ಯ ಶಾಸಕ, ಸಂಸದ ಹೋಗೋ ಅಲ್ಲಿ ನೋಡೋ ಮಾತಾಡ್ಸಲು ಅಯೋಗ್ಯ ರಾಸ್ಕಲ್ ಅಂತ ಹೇಳ್ಬೇಕಾಗಿತ್ತು, ಮಕ್ಕಳು ಹೇಳ್ಬೇಕಾಗಿತ್ತು ಅವ್ರಿಗೆ, ಸಂಸದರಿಗೆ, MLAಗಳಿಗೆ. ಏನ್ ಮಾಡ್ತಾ ಇದೀವಿ ನಾವು? ಹೇಳ್ತಾ ಇಲ್ಲ. ಇನ್ನ ಅವ್ರನ್ನ ಒತ್ಕೊಂಡು ಮೆರೆಸ್ತಾ ಇದೀವಿ. ಇನ್ನ ಅವರು ನಮ್ಗೆ ಅಣ್ಣಾಭಾಸ್ ಹಾಕಿದ್ದಾರೆ. ಇಲ್ಲೊಂದು ಟಾಯ್ಲೆಟ್ ನ ಮೇಂಟೈನ್ ಮಾಡಕ್ ಆಗದೆ ಇರುವಂತ ಅಧಿಕಾರಿಗಳನ್ನ ಕುಣಿಗಲ್ನಲ್ಲಿ ಇಟ್ಕೊಂಡಿದ್ರು ಅವ್ರು ಇನ್ನ ನಮ್ಗೆ ಅಣ್ಣಾಭಾಸ್ಗಳಾಗಿದ್ದಾರೆ. MLAಗಳು, MPಗಳು. ಇಂತಹ ಪರಿಸ್ಥಿತಿ ಇವತ್ತು ಕುಣಿಗಲ್ನಲ್ಲಿ ನಿರ್ಮಾಣ ಆಗಿದೆ. ನಾವು ಮಾಡ್ತಾನೆ ಇದೀವಿ ಹಲವಾರು ವರ್ಷಗಳಿಂದ. ತಾಲೂಕನ್ನ ಲಂಚ ಮುಕ್ತ ಮಾಡಬೇಕು, ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಹೇಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಇವತ್ತು ಬಹುಶಃ ಶ್ರೀನಿವಾಸು KRS ಪಕ್ಷದ ಒಬ್ಬ ಸೈನಿಕ ಆಗಿರೋ ಕಾರಣಕ್ಕಾಗಿ ಶ್ರೀನಿವಾಸು ತನ್ನ 5 ಗುಂಟೆ ಜಮೀನ ಪೋಡಿ ಮಾಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಸಮಸ್ಯೆಗಳು ಎದುರಾದ್ರೂ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನನ್ನ 5 ಗುಂಟೆ ಜಮೀನನ್ನ ನಾನು ಬಿಡಬಾರದು ದುಷ್ಟರಿಗೆ, ನಾನು ಅದನ್ನು ಪಡ್ಕೋಬೇಕು, ಅದು ನನ್ನ ಹಕ್ಕು ಅಂತ ಹೇಳಿ ಇವತ್ತು KRS ಪಕ್ಷದ ಸೈನಿಕ ಆಗಿರೋ ಕಾರಣಕ್ಕಾಗಿ ಇಂತಹ ಹೋರಾಟಗಳನ್ನ ಮಾಡ್ತಾ ಇವತ್ತು ತನ್ನ ಹಕ್ಕನ್ನ ತಾನು ಪಡ್ಕೊಳ್ಳೋದಕ್ಕೆ, ಅದನ್ನ ತನಗೆ ದಕ್ಕಬೇಕಾದಂತಹ ಆಸ್ತಿಯನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೇರೆ ಇನ್ಯಾರಿಗೆ ಇಷ್ಟು ಶಕ್ತಿ ಬರುತ್ತೆ? ಜನಸಾಮಾನ್ಯರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ? ಎಲ್ರನ್ನೂ ಹೋರಾಟ ಮಾಡಬೇಕು, ಎಲ್ರನ್ನೂ ಕಚೇರಿ ಮುಂದೆ ಕುತ್ಕೋಬೇಕು, ಉಪವಾಸ ಮಾಡಬೇಕು, ದಿನಗಟ್ಟಲೆ ಧರಣಿ ಮಾಡಬೇಕು ಅಂತ ಅಂದ್ರೆ ಜನ ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಬದುಕೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಕಪ್ಪು ಚರ್ಮದ ಅಧಿಕಾರಿಗಳು, ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಬಹುಶಃ ನಾನು ಒಬ್ಬರೇ ಇಲ್ಲಿ ನಿಂತ್ಕೊಂಡು ಹೋಗ್ತಾ ಇಲ್ಲ. ಶತಶತಮಾನಗಳಿಂದ ಸ್ವಾತಂತ್ರ್ಯ ಬಂದಂತಹ ಬಹುಶಃ 75 ವರ್ಷದಿಂದ ಈಚೆಗೆ ಸಾವಿರಾರು ಜನರು ಇಲ್ಲಿ ನಿಂತ್ಕೊಂಡು ಹೋಗ್ತಿರ್ಬೇಕು. ಇಂತಹ ಪ್ರಭುತ್ವದ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಬಿಟ್ಟಂತಹ ಅಧಿಕಾರಿಗಳು ನೀವು ಅಂತ ಹೇಳಿ ಬಹುಶಃ ನನ್ನನ್ನು ಸೇರಿದಾಗೆ ಸಾವಿರಾರು ಜನರು ಈಗ ಕಚೇರಿಗಳ ಮುಂದೆ ನಿಂತ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅವ್ರಿಗೆ ಬುದ್ಧಿ ಬಂದಿಲ್ಲ. ದಿವಸ ಬೆಳಿಗ್ಗೆ ಎದ್ರೆ ಆ MLAಗಳದ್ದು, MPಗಳದ್ದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈ ತಹಸೀಲ್ದಾರರು, ಇಲ್ಲಿರ್ತಕ್ಕಂಥ ಇಂಜಿನಿಯರ್ಗಳು, ಇಲ್ಲಿರ್ತಕ್ಕಂಥ EOಗಳು, ಇನ್ಯಾರೋ DC, AC ಗಳು. ಮೊನ್ನೆ ಒಬ್ಬನಿಗೆ ಸರಿಯಾದ ಮರ್ಯಾದೆ ಆಯ್ತು. ಒಬ್ಬ DCಗೆ ಸರಿಯಾಗಿ ಮರ್ಯಾದೆ ಮಾಡಿದ ನಮ್ಮ ಕೋಪಿಸ್ತ ಮುಖ್ಯಮಂತ್ರಿ. ಏನ್ ಮಾಡ್ತಾ ಇದ್ದೀವಿ ರೆಡಿ ಕೆಳಗಡಿಕೆ ಅಂತ ಅಂದ. ಕ್ಯಾಪ್ ಸಂಖ್ಯೆ ಮಗ ಮುಗ್ದಾಗಲೇ ಅವರಿಗೆ ಬುದ್ಧಿ ಬರುವಂತದ್ದು. ಅವ್ರಿಗೆ ಯಾವ್ದೋ ಖಾಸಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ರೆ MLAಗಳು, MPಗಳು, ಶಾಸಕರು, ಇವ್ರ ಕೆಲಸ ಇರೋದು ಇಲ್ಲಿ ಜನಸಾಮಾನ್ಯರಿಗೆ ಏನ್ ಬೇಕೋ ಅದನ್ನು ಮಾಡಿಕೊಡ್ಬೇಕಾಗಿರೋದು ಇವ್ರ ಕೆಲಸ. ಇರೋದು ಕಚೇರಿನಲ್ಲಿ. ಇಲ್ಲಿ ಬಂದಂತವ್ರಿಗೆ ಹಿಂಗೆ ಸತಾಯಿಸ್ತಲೆ, ಸಾಯಿಸ್ತಲೆ, ನೋವು ಕೊಡ್ತಲೆ, ಹಿಂಸೆ ಕೊಡ್ತಲೆ ಜನರಿಗೆ ಕೆಲಸ ಮಾಡ್ಕೊಡ್ಬೇಕಾಗಿರೋದು ತಹಸೀಲ್ದಾರು, AC, DC ಇವ್ರ ಕೆಲಸ. ಆದ್ರೆ ಅವ್ನು ಯಾವುದೇ MLA ಕರ್ದ, ಸಂಸದ ಕರ್ದ ಅಂತ ಅಂದ್ರೆ ಏನ್ ಮೇಕಪ್ ಮಾಡ್ಕೊಂಡು ಓಡೋದು ಇವ್ರು. ನಾಚಿಕೆ ಆಗ್ಬೇಕು ಇವ್ರಿಗೆ. ಉಗ್ದ ಮುಖ್ಯಮಂತ್ರಿ ಸರಿಯಾಗಿ ಉಗ್ದ ಅವತ್ತು. ಅವ್ನ ಯಾವನ DCಗೆ ಯಾವನ ಕುತ್ಕೊಳ್ಳಕ್ಕೆ ಸ್ವಾಮೀಜಿ ಪೊಕ್ಕರೆ ಬಂದು ಕೂತಿದೆ ಎದ್ದಾಡಿ ಅಂತ ಬೇಕಾಗಿರ್ತಾವೆಲ್ಲ. ಮಾನ ಮರ್ಯಾದೆ ಇರೋದಾದ್ರೆ, ಘನತೆ ಗೌರವದಿಂದ ಇರೋದಾದ್ರೆ KAS ನ ಕಷ್ಟಪಟ್ಟು ಓದ್ಕೊಂಡು ಬಂದು KAS ಅಧಿಕಾರಿಗಳು ಏನಾದ್ರು KAS, IAS ಅಧಿಕಾರಿಗಳಾಗಿದ್ರೆ ಅಂತ ಅಲ್ಕ ಕೆಲಸ, ನಾಲಾಯ ಕೆಲಸ ಮಾಡ್ತಾ ಇರ್ಲಿಲ್ಲ. ಅಣ್ಣ ಶಾಸಕ ನಿಂಗೊಂದು ದೊಡ್ಡ ನಮಸ್ಕಾರ, ಸಂಸದ ನಿಂಗೊಂದು ನಮಸ್ಕಾರ. ನನ್ ಕಚೇರಿ ಇರೋದು ಇಲ್ಲಿ, ನನ್ ಕೆಲಸ ಇರೋದು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ನಾನು ಏನ್ ಮಾಡ್ಬೇಕು ಅದು ನನ್ಗೆ ಗೊತ್ತಿದೆ. ನೀನ್ ಏನ್ ಮಾಡ್ಬೇಕು, ನಾಟಕ ಆಡ್ಬೇಕು, ನೀನು ಹೋಗಿ ಜನರ ಮುಂದೆ ನಾಟಕ ಆಡು, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಆದ್ರೆ ಅಂತ ಕೆಲಸವನ್ನ ಮಾಡೋದು ಬಿಟ್ಟು ಇವತ್ತು ಶಾಸಕರ ಹಿಂದೆ, ಸಂಸದರ ಹಿಂದೆ, ಇನ್ಯಾರೋ ರಾಜಕೀಯ ಪಕ್ಷದ ಪುಡಾರಿಗಳ ಹಿಂದೆ ಓಡಾಡಿಕೊಂಡು ಅವ್ರು ಹೇಳೋಂತ ವ್ಯಕ್ತಿಗಳ ಕೆಲಸ ಮಾಡಿಕೊಂಡು ನ್ಯಾಯ, ನೀತಿ, ಧರ್ಮ, ಕಾನೂನು ಇಲ್ವೇ ಇಲ್ಲ ಇಲ್ಲಿ ಇವತ್ತು. ನ್ಯಾಯ, ನೀತಿ, ಧರ್ಮ, ಕಾನೂನೇ ಇಲ್ಲ ಇವತ್ತು. ಇವರೆಲ್ಲರೂ ಯಾರು ಬಲಿಷ್ಠರು? ಇವ್ರಿಗೆ ಇಲ್ಲಿರ್ತಕ್ಕಂಥ MLA ಈಗ ಬಹುಶಃ ಶ್ರೀನಿವಾಸ್ ವಿಚಾರದಲ್ಲೂ ಹಂಗೆ ಆಗಿರ್ಬೋದು.
ಇಲ್ಲಿರುವಂತ MLA ನೋ ಸಂಸದನೋ ಅಥವಾ ಇನ್ಯಾವುದೋ ಇವ್ರು ಬಲಿಷ್ಠರು ಅಂತ ಅನ್ಕೊಂಡಿರೋ ಅಂತ ಈ ಅಧಿಕಾರಿಗಳು ಅನ್ಕೊಂಡಿರುವಂತ ಬಲಿಷ್ಠ ಆಗಿರ್ತಕ್ಕಂಥ ಇಲ್ಲಿ ಯಾವನೋ ಒಬ್ಬ ಶ್ರೀನಿವಾಸ್ಗೆ ಮಾಡಬೇಡಿ ಇನ್ಯಾವನಿಗೂ ಮಾಡ್ಕೊಡಿ ಅಂತ ಹೇಳಿದ್ರೆ ಇವರು ಅದನ್ನೇ ಅವ್ರು ಹೇಳಿದ್ದನ್ನೇ ತಲೆ ಮೇಲೆ ಇಟ್ಕೊಂಡು ಆಯ್ತು ಸರ್ ಮಾಡ್ತೀವಿ ನಾವು, ಶ್ರೀನಿವಾಸ್ ಬಂದು ಅದೇನ್ ಕಿತ್ತಾಕೊಂಡು ಹೋಗ್ತಾನೆ ಹೋಗ್ಲಿ, ಅವ್ನು ಧರಣಿ ಮಾಡಿದ್ರೆ ಮಾಡ್ಲಿ, KRS ಪಕ್ಷದವ್ರಿಗೆ ಕರ್ಕೊಂಬರ್ಲಿ, ನಾವು ಮಾತ್ರ ನೀವ್ ಹೇಳಿದ್ದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀವಿ ಸರ್ ಅಂತ ಹೇಳಿ ಮಾಡಕ್ ಹೊರಟರ ಪರಿಣಾಮವಾಗಿ ಇವತ್ತು ಶ್ರೀನಿವಾಸ್ ಇಲ್ಲಿ ಧರಣಿ ಕುತ್ಕೋಬೇಕಾಗಿದೆ. ಅಧಿಕಾರಿಗಳು ಜನಸಾಮಾನ್ಯರ ಸಾರ್ವಜನಿಕರ ಕೆಲಸಗಳನ್ನ ನ್ಯಾಯ ನೀತಿ ಕಾನೂನು ಎಲ್ಲಿದೆ, ಯಾರ ಪರವಾಗಿ ನ್ಯಾಯ ಇದೆ, ಯಾರ ಪರವಾಗಿ ನೀತಿ ಇದೆ ಅದನ್ನ ನೋಡ್ಕೊಂಡು ಮಾಡಬೇಕಾದಂತ ಅಧಿಕಾರಿಗಳು ಇವತ್ತು ರಾಜಕಾರಣಿಗಳ ಬೂಟ್ ನೆಕ್ಕೋದಿಕ್ಕೆ, ಇಲ್ಲಿಯ MLAಗಳ ಸಂಸದರುಗಳ ಬೂಟ್ ನೆಕ್ಕೋದಿಕ್ಕೆ ಅವರು ನಿಂತಿರೋ ಕಾರಣಕ್ಕಾಗಿ ಇವತ್ತು ಜನಸಾಮಾನ್ಯರು ಈ ರೀತಿಯಾಗಿ 5 ಕುಂಟೆ, ನಾನಾಗಲೇ ಹೇಳಿದೆ 5 ಕುಂಟೆ ಪಾಪಿಗಳು ಸಾವಿರಾರು ಎಕರೆ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ. ಶಾಸಕರು, ಸಂಸದರು, ಮಂತ್ರಿಗಳು ಇವತ್ತು ಎದೆ ಹೊಡೆದೋಗುತ್ತೆ ಅವರ ಆಸ್ತಿಗಳನ್ನ ಕೇಳ್ತಾ ಇದ್ರೆ. ಹೆಂಡತಿಗೆ, ಗಂಡಂದಿರಿಗೆ, ಪ್ರೇಯಸಿಯರಿಗೆ, ಮಗಳಿಗೆ, DK ಶಿವಕುಮಾರ್ ಅಂತಹ ಇನ್ನೇನು ಮುಖ್ಯಮಂತ್ರಿನೂ ಆಗ್ಬಿಡುವಂತಹ ವ್ಯಕ್ತಿಗೆ ಮಗಳ ಹೆಸರಲ್ಲೇ ಕೋಟೆ ಅಂತ ಆಸ್ತಿ ಮಾಡ್ಕೊಂಡಿದ್ದಾರೆ. ಇದೇ ಇನ್ನೊಂದು ವಿಚಾರ ಹೇಳಬೇಕು, ನಮ್ಮ ರೈತರ ಹೆಸರು ಹೇಳ್ಕೊಂಡು, ಒಕ್ಕಲಿಗರ ಹೆಸರು ಹೇಳ್ಕೊಂಡು, ನಾವು ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ಕೊಂಡಂತಹ ಮಣ್ಣಿನ ಮಗ ಅಂತ ಹೇಳ್ಕೊಂಡು ಪ್ರಧಾನಮಂತ್ರಿ ಆಗಿದ್ದಂತ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಇದೇ ರೀತಿಯಾಗಿ ಆ ಕೇತ್ಗಾನಹಳ್ಳಿ ಬಿಡದಿ ಬಳಿಯ ಕೇತ್ಗಾನಹಳ್ಳಿನಲ್ಲಿ 15 ಎಕರೆ ದಲಿತರ ಜಮೀನನ್ನ ಕದ್ದಿರೋ ಕಾರಣಕ್ಕಾಗಿ ದಲಿತರ ಜಮೀನನ್ನ ಯಾಮಾರಿಸಿ ದಲಿತರ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಅವರು ಕಬ್ಜಾ ಮಾಡಿಕೊಂಡಿರೋ ಸಲುವಾಗಿ ಇವತ್ತು ಹೈಕೋರ್ಟ್ ಚೀಫ್ ಜಸ್ಟಿಸ್ ನ ಮುಂದಿನ ಹಿಯರಿಂಗ್ ಅಲ್ಲಿ ಚೀಫ್ ಜಸ್ಟಿಸ್ ಬಂದು ನಿಂತ್ಕೋಬೇಕು ಅಂತ ಹೇಳಿದೆ. ಲೋಕಾಯುಕ್ತ ಆದೇಶ ಮಾಡಿರುವಂತಹ ಆದೇಶವನ್ನ ಪಾಲನೆ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ದೇವೇಗೌಡರ ಕೇಸಲ್ಲಿ. ಯಾಕೆ ಭಯ? ಬೆಳಿಗ್ಗೆ ಇದ್ರೆ ಅವ್ರು ಹಾಕುವಂತ ಹಿಂದಿನ ಕಾಸನ್ನ, ಅವ್ರು ಹಾಕುವಂತ ಬಿಸ್ಕೆಟ್ ನ ತಿನ್ಕೊಂಡು ಬದುಕ್ತಾ ಇರುವಂತಹ ಸರ್ಕಾರಿ ಅಧಿಕಾರಿಗಳು ದೇವೇಗೌಡರು, ಕುಮಾರಸ್ವಾಮಿ ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಮುಂದೆ ಆಗ್ತಾರ. ಅವ್ರು ಮಾಡಿಲ್ಲ ಅಂತ ಹೇಳಿ ಹೈಕೋರ್ಟ್ ಮಕ್ಕುಗ್ದು ಚೀಫ್ ಸೆಕ್ರೆಟರಿ ಅವರನ್ನ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನ ಹೈಕೋರ್ಟ್ ಮುಂದೆ ಬಂದು ನಿಂತ್ಕೋಬೇಕು ಅಂತ ಹೇಳಿ, ಕಟಕಟದಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ಇಂತಹ ನಟೋರಿಯಸ್ಗಳು ರಾಜಕಾರಣಿಗಳು ತುಂಬಿಕೊಂಡು ಜನರ ದುಡ್ಡನ್ನ ಲೂಟಿ ಮಾಡೋದು ಒಂದ್ ಕಡೆ ಆದ್ರೆ, ಸರ್ಕಾರಿ ಆಸ್ತಿ ಪಾಸ್ತಿಯನ್ನ ಲೂಟಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಡಪಾಯಿಗಳಿಗೆ 5 ಕುಂಟೆ ಜಮೀನನ್ನ ಅವ್ರ ಪೂರ್ವಜರಿಗೆ ಅವ್ರದ್ದು ಹಕ್ಕು ಅದು. ಅವ್ರು ಯಾರೋ ಇನ್ನೊಬ್ಬರದ್ದು ಆಸ್ತಿ ಕೇಳ್ಕೊಂಡು ಶ್ರೀನಿವಾಸ ಧರಣಿ ಮಾಡ್ತಾ ಇಲ್ಲ. ಅವ್ರಿಗೆ ಅವ್ರ ಪೂರ್ವಜರಿಗೆ ಬಂದಿರತಕ್ಕಂತ ಆಸ್ತಿಯನ್ನ ತನ್ನ ಹೆಸರಿಗೆ ಪೋಡಿ ಮಾಡ್ಕೊಡೋದಕ್ಕೆ, ತನ್ನ ಹೆಸರಿಗೆ ಇದು ಮಾಡ್ಕೊಡೋದಕ್ಕೆ ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಇಷ್ಟೆಲ್ಲ ಆಟ ಆಡಿಸ್ತೀರಾ ಅಂತ ಅಂದ್ರೆ ನೀವು ಜನರು ಏನ್ ಮಾಡ್ಬೇಕು? ಈ ರಾಜ್ಯದ ಜನರು ಏನ್ ಮಾಡ್ಬೇಕಾಗಿದೆ? ಇನ್ನು ಯಾವ ತರಹದ ಹೋರಾಟಗಳನ್ನ ಮಾಡ್ಬೇಕಾಗಿದೆ? ಇನ್ನು ಯಾವ ತರಹದ ಉತ್ತರ ಹೋರಾಟಗಳಿಗೆ ನಾವೆಲ್ಲರೂ ಇಳಿಬೇಕಾಗಿದೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡೋ ಹಾಗೆ ಈ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಶ್ರೀನಿವಾಸು 5-6 ದಿವಸದಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಾಲೂಕಿನ ಹಲವಾರು ದಲಿತ ಮುಖಂಡರುಗಳು, ದಲಿತ ಸಂಘಟನೆಯವರು ಈಗಾಗಲೇ ಶ್ರೀನಿವಾಸ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ನಿನ್ನೆ ಯಾವನೋ ಒಬ್ಬ ಅವನ್ಯಾರು DDLR ಅಂತೆ, ಅವನು ಗೋಡ ಗುಂಡ ಬರ್ಬೇಕು, ನಂಗೆ ಸಿಗ್ಬೇಕು. ಅವನು ಹೇಳ್ತಾವನೆ ದರಿದ್ರ, ಅವನೇನು ಬಂದವನೋ ಗೊತ್ತಿಲ್ಲ. ಏನ್ರಿ ನೀವು ವೈಯಕ್ತಿಕವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ? ಅದಕ್ಕೆಲ್ಲ ಅವಕಾಶ ಇಲ್ಲ ರೀ, ನಾನು ನೋಡಿಲ್ಲ ಇಲ್ವಂತವನೆ. ಅವನು ಎಂತ DDLR, ಅವನು ಅಯೋಗ್ಯ. ಅವನು ಇಂಥ ಅಧಿಕಾರಿಗಳು, ಎಂತೆಂತ ಅಧಿಕಾರಿಗಳನ್ನ ನಾವು ನೋಡ್ತಾ ಇದೀವಪ್ಪ. ನಿಜಕ್ಕೂ ಸಾಕಾಗುತ್ತೆ ಅವರ ವರ್ತನೆಗಳು, ಅವರ ಬಿಹೇವಿಯರ್, ಅವ್ರ ಮಾತು, ಅವ್ರ ತಿಳುವಳಿಕೆ, ಅವ್ರ ನಾಲೆಡ್ಜಿಂದ ನೋಡ್ಬಿಟ್ರೆ ತುಪ್ಪಕ್ಕಂತ ಹೋಗಬೇಕು. ಅವ್ನು ನಿನ್ನೆ ಬಂದಂತ ಶ್ರೀನಿವಾಸ ಕೇಳ್ತಾ ಇದ್ದಾನೆ, ನಾನು ವಿಡಿಯೋ ನೋಡ್ತಾ ಇದ್ದೀನಿ. ನಾನು ಅವನಷ್ಟೇ ಹೇಳಿದ ಮೇಲೆ ನನಗೆ ಅವ್ನ ಮಾತನ್ನು ಕೇಳಿಸ್ಕೋಬೇಕು ಅಂತ ಅನಿಸ್ಲಿಲ್ಲ. ಅವ್ನು ಹೇಳ್ತಾ ಇದ್ದಾನೆ ಉಪವಾಸ ಸತ್ಯಾಗ್ರಹವನ್ನ ಹಿಂಗೆಲ್ಲ ಮಾಡಂಗಿಲ್ಲ, ಉಪವಾಸ ಸತ್ಯಾಗ್ರಹಕ್ಕೆ ಭಾರಿ ಹಿನ್ನೆಲೆ ಇದೆ, ಬಹಳ ದೊಡ್ಡ ಮನುಷ್ಯರು ಮಾಡಿದ್ದಾರೆ, ನೀವು ಹಿಂಗೆ ಆದಿ ಬೀಜದಲ್ಲಿ ಮಾಡಬಾರ್ದು ಅಂತ. ನಿಮ್ಮಂತ ಅಯೋಗ್ಯ ಲುಚ್ಚಾಗಳು ಇನ್ಯಾವುದೋ ರಾಜಕಾರಣಿಗಳ ಬಕೆಟ್ ಹಿಡಿಯುವಂತ ನಾಲಾಯಕಗಳು ಇರೋ ಕಾರಣಕ್ಕಾಗಿ ನಾವಿವತ್ತು ಅಂತ ಶ್ರೇಷ್ಠ ಉಪವಾಸ ಸತ್ಯಾಗ್ರಹವನ್ನ ಇವತ್ತು ನಮ್ಮ ಅಸ್ತ್ರವಾಗಿ ಬಳಸ್ತಾ ನಾವಿಲ್ಲಿ ಕುತ್ಕೊಂಡಿದೀವಿ. ಇಲ್ಲ ಅಂದ್ರೆ ಇನ್ನೇನೋ ಮಾಡ್ತಾ ಇದ್ವಿ, ಏನೇನೋ ಮಾಡಬಾರಿತ್ತು. ನಿಮ್ಮಂತ ನಾಲಾಯಕ ಅಧಿಕಾರಿಗಳು ಇವತ್ತು ಜನರನ್ನ ಶೋಷಣೆ ಮಾಡೋದು ನೋಡಿದ್ರೆ ಯುವಕರು ಈ ರಾಜ್ಯದಲ್ಲಿ ಏನೇನೋ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಆದ್ರೆ ಒಂದ್ ರೀತಿಯಾಗಿ ಈ ವ್ಯವಸ್ಥೆಗೆ ಒಕ್ಕೊಂಡು ನಾವೆಲ್ಲ ಸಾಕ್ತಾ ಇರೋ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ
ನ್ಯಾಯ, ನೀತಿ, ಧರ್ಮ, ಕಾನೂನಿನ ಚೌಕಟ್ಟಿನಲ್ಲೇ ಜನರನ್ನ ಜಾಗೃತಿಗೊಳಿಸಿ ಜನರನ್ನ ಒಂದ್ ರೀತಿಯಾಗಿ ಇವತ್ತಿರ್ತಕ್ಕಂಥ ಅನಿಷ್ಟಗಳನ್ನ, ಅವ್ಯವಸ್ಥೆಯನ್ನ ಹೋಗ್ಲಾಡ್ಸೋದಕ್ಕೆ ಸೈನಿಕರನ್ನ ಸಿದ್ಧ ಮಾಡಿ ಒಂದು ಹೋರಾಟಗಳನ್ನ ರೂಪಿಸೋದಕ್ಕೆ ನಿಂತಿರೋ ಕಾರಣಕ್ಕಾಗಿ ಶ್ರೀನಿವಾಸ್ ಅಂತವರು ಈ ರೀತಿಯ ಧರಣಿ ಸತ್ಯಾಗ್ರಹಕ್ಕೆ ಇಳಿದಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಈಗ ಧರಣಿ ಸತ್ಯಾಗ್ರಹಕ್ಕೆ ಮುಂದುವರಿಸ್ತಾ ಇದ್ದಾರೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು. ಅವರ ಯೋಗ್ಯತೆಗೆ ಒಂದು ದಿವಸ ಹೆಂಡತಿ ಮಕ್ಕಳನ್ನ ಬಿಟ್ಟು ಹಿಂಗೆ ಬೀದಿನಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳೋದು, ಮಲ್ಕೊಳ್ಳೋದು ಸಾಧಾರಣ ವಿಚಾರ ಅಲ್ಲ. ಮನುಷ್ಯರಾಗಿದ್ರೆ, ನಾವ್ಯಾರನ್ನು ಮನುಷ್ಯರಾಗಿದ್ರೆ ನಮ್ಮ ಎದೆ ಒಳಗಡೆ ಮಾನವೀಯತೆ ಇದ್ರೆ ನಮ್ಗೆ ಅರ್ಥ ಆಗುತ್ತೆ. 1 ಗಂಟೆ ಕುಂಡಿಸಬಾರ್ದಾಗಿತ್ತು. ಇಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ಧರಣಿ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಶ್ರೀನಿವಾಸ್ ಬಂದಾಗ 1 ಗಂಟೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಅವ್ರು ಬಿಡಬಾರ್ದಾಗಿತ್ತು. ಏನ್ ನಿಮ್ ಕೆಲಸ, ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿ ಆ ಕೆಲಸವನ್ನ ಮಾಡ್ಕೊಡುವಂತ ಕೆಲಸವನ್ನ ಅವ್ರು ಮಾಡ್ಬೇಕಾಗಿತ್ತು. ಆದ್ರೆ 5 ದಿವಸ ಆದ್ರೂ ಇನ್ನು ಇವಾಗ ನಾಳೆ ನಾಡಿದ್ದು ಅಂತ ಹೇಳಿ ಕಾಲಹರಣ ಮಾಡೋದ್ರ ಮುಖಾಂತರ ಇನ್ನ ದಿನಗಳನ್ನ ದೂಡ್ತಾ ಇರೋದು ನೋಡಿದ್ರೆ ಅವ್ರು ಈಗ್ಲೂ ಮಾಡ್ತಾರೆ ಅಂತ ಹೇಳಿ ಭರವಸೆ ನಮ್ಗಿಲ್ಲ. ಆದ್ರೆ ಈಗ ಅವರು ಇಲ್ಲ, ನಾವು ಮಾಡ್ತಾ ಇದ್ದೀವಿ, ಇವತ್ತು ಅದಕ್ಕೆ ಚಾಲನೆಯನ್ನ ನೀಡಿದ್ದೀವಿ. ಇನ್ನ ನಾಳೆ ಒಳಗಡೆ ಇನ್ನ 24 ಅವರ್ಸ್ ಅಲ್ಲಿ ಅವ್ರ ಹೆಸರಿಗೆ ಪೋಡಿ ಆಗೋ ರೀತಿಯಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಈಗ ಹೇಳ್ತಾ ಇದಾರಂತೆ. ಅದನ್ನು ಗ್ಯಾರಂಟಿ ಇಲ್ಲ. ಇಲ್ಲಿ ಶ್ರೀನಿವಾಸು ಇಲ್ಲಿಂದ ಎದ್ದೋದ್ಮೇಲೆ ಮತ್ತೆ ಅಲಿಬೇಕು. ನನ್ಗೆ ಗೊತ್ತಿರೋಂಗೆ ಶ್ರೀನಿವಾಸು ನಮಗೂ ಅವ್ರಿಗೂ ಒಂದು 2 ವರ್ಷದಿಂದ 2-3 ವರ್ಷನೇ ಆಯ್ತು ಪರಿಚಯ. 3-4 ವರ್ಷದಿಂದ ಒಂದು ಬ್ಯಾಗ್ ಇಟ್ಕೊಳ್ಳೋದು ಬರೋದು, ಒಂದು ಬ್ಯಾಗ್ ಇಟ್ಕೊಳ್ಳೋದು ಇಲ್ಲಿ ಬರೋದು, ಬ್ಯಾಗ್ ಇಟ್ಕೊಳ್ಳೋದು ಬರೋದು. ನಾನು ಯಾರೋ ಈ ಮನುಷ್ಯ ಯಾವುದೋ ದೊಡ್ಡ ವ್ಯವಹಾರಕ್ಕೂ ಅಥವಾ ದೊಡ್ಡ ಆಸ್ತಿಗಿಸ್ತಿದ್ದು ದಾಖಲೆ ಮಾಡ್ಕೊಳ್ಳೋದಕ್ಕೂ ಬರ್ತಾನೆ ಅಂತ ಹೇಳಿ ನಾನು ನಂಬಿಸ್ತಾ ಇದ್ದಿದ್ದು. ಆಮೇಲೆ ಆತ ಹೇಳಿದ್ದು 5 ಗುಂಟೆ ಜಮೀನಿಗೆ, ತನಗೆ ಅದು ಇನಾಮ್ ಬಂದಿರುವಂತ 5 ಗುಂಟೆ ಜಮೀನನ್ನ ದುರಸ್ತಿ ಮಾಡಿಕೊಂಡು ಪೋಡಿ ಮಾಡ್ಕೊಳ್ಳೋದಕ್ಕೆ ಅಲಿತಾ ಇದ್ದೀನಿ ಅಂತ ಹೇಳಿ ಅವರು ಅವಾಗ ಹೇಳಿದ್ದು. ಇಂತಹ ಪರಿಸ್ಥಿತಿ ಇವತ್ತು ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ತಾಲೂಕಿನ ಜನರು ಬದಲಾಗಬೇಕು. ನಾವು ಬದಲಾಗಿಲ್ಲ ಅಂತ ಅಂದ್ರೆ ನೋಡಿ, ಯಾರೋ ಹೆಣ್ಮಕ್ಳು ತಾಯಂದ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅವ್ರಿಗೇನೋ ಕಷ್ಟ ಆದ್ರೆ, ಸಮಸ್ಯೆ ಆದ್ರೆ, ನೋವಾದ್ರೆ ಇಲ್ಲಿ ಕೇಳಬೇಕಾದಂತವ್ರು ಕೇಳ್ತಾ ಇಲ್ಲ. ಕೇಳೋ ಅಂತವ್ರನ್ನ ನಾವು ಆಯ್ಕೆ ಮಾಡ್ತಾ ಇಲ್ಲ. ಇವೆಲ್ಲದರ ಒಳ್ಳೆಯವರನ್ನ ಆಯ್ಕೆ ಮಾಡಿಕೊಳ್ಳುವಂತ ಪರಿಣಾಮವೇ ಇವೆಲ್ಲ ಅನ್ನೋದನ್ನ ರಾಜ್ಯ ಜನರು, ತಾಲೂಕಿನ ಜನರು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಆದ್ರೂ ಒಳ್ಳೆಯ ನಾಯಕರನ್ನ, ಜನನಾಯಕರನ್ನ, ನಮ್ಮ ನಿಮ್ಮ ನಡುವೆ ಇರುವಂತ ಜನನಾಯಕರನ್ನ ಈಗ ನೋಡಿ, 5 ಗುಂಟೆ ಜಮೀನಿಗೋಸ್ಕರ ಶ್ರೀನಿವಾಸ್ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ನಾವು ಆಯ್ಕೆ ಮಾಡಿಕೊಂಡ್ರೆ ಜನ ಯಾರು? 500 ಎಕರೆ, 5,000 ಎಕರೆ, 1,000 ಎಕರೆ ಜಮೀನು ಇರುವಂತ ಒಡೆಯರನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ. 1000 ಎಕರೆ ಒಡೆಯರನ್ನ ನಾವು 5 ಗುಂಟೆ ಜಮೀನಿಗೂ ಇಲ್ಲಿ ಅಭ್ಯಪಾರಿಗಳ ತರೀಕೆ ಧರಣಿ ಮಾಡುವಂತ ಜನರು ನಾವು 5,000, 500, 1000 ಎಕರೆ ಜಮೀನು ಇರುವಂತ MLAಗಳನ್ನ, MP ಗಳನ್ನ ಇವತ್ತು ಆಯ್ಕೆ ಮಾಡ್ಕೋತಾ ಇದೀವಿ. ಇಂತಹ ಪರಿಸ್ಥಿತಿಯನ್ನ ಜನರು ಬದಲಾಯಿಸಬೇಕು. ಒಳ್ಳೆಯವರನ್ನ, ಜನನಾಯಕರನ್ನ, ಪ್ರಾಮಾಣಿಕರನ್ನ, ಭ್ರಷ್ಟಾಚಾರ ಇವತ್ತು ಎಲ್ಲದಕ್ಕೂ ಮೂಲ, ಒಂದು ಅಸಮಾನತೆಗೆ ಬಹುದೊಡ್ಡ ಅನಿಷ್ಟ ಪಿಡುಗು ಆಗಿರುವಂತಹ ಭ್ರಷ್ಟಾಚಾರವನ್ನ ಓಡಿಸೋದಿಕ್ಕೆ, ಭ್ರಷ್ಟಾಚಾರವನ್ನ ನಿಲ್ಲಿಸೋದಿಕ್ಕೆ ಹೋರಾಟವನ್ನ ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ತಾಲೂಕಿನ ಜನರು, ರಾಜ್ಯದ ಜನರು ಬೆಂಬಲಿಸಬೇಕು. ಇಂತಹ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ನಿಲ್ಲೋದಕ್ಕೆ ಹೋರಾಟ ಮಾಡ್ತಾ ಇರುವಂತಹ KRS ಪಕ್ಷವನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊತಾ, ಶ್ರೀನಿವಾಸ್ ಅವರಿಗೆ ಆದಷ್ಟು ಬೇಗ ಅವರಿಗೆ ಜಯ ಸಿಗ್ಲಿ. ಈ ಭ್ರಷ್ಟ ಎಮ್ಮೆ ಚರ್ಮದ ನೀಚ ಅಧಿಕಾರಿಗಳು ಬೇಗ ಅವ್ರ ಕೆಲಸವನ್ನ ಮಾಡಿಕೊಡ್ಲಿ. ಇನ್ಯಾವುದೋ ರಾಜಕಾರಣಿಗಳ ಮನೆಯಲ್ಲಿ ಮುಸ್ರೆ ತಿಕ್ಕೋದಿಕ್ಕೆ, ಅವ್ರ ಮನೆ ತೆಪ್ಪೆ ಎತ್ತೋದಕ್ಕೆ ಹೋಗೋದನ್ನ ನಿಲ್ಲಿಸಿ, ಇಲ್ಲಿ ಸರ್ಕಾರಿ ಕಚೇರಿನಲ್ಲಿ ಏನಾಗ್ತಾ ಇದೆ, ಆಗ್ಬೇಕಾಗಿದೆಯೋ ಅದನ್ನ ನೋಡಿಕೊಳ್ಳುವಂತಹ, ಜನಸಾಮಾನ್ಯರಿಗೆ ಅನುಕೂಲ ಆಗುವಂತಹ ಕೆಲಸವನ್ನ ಮಾಡಿಕೊಂಡು ಕಚೇರಿನಲ್ಲಿ ಅಧಿಕಾರಿಗಳು ಇರ್ಲಿ ಅಂತ ಕೇಳ್ಕೊತಾ, ಶ್ರೀನಿವಾಸ್ ಅವರಿಗೆ ಜಯವಾಗ್ಲಿ ಅಂತ ಹೇಳಿ ಕೇಳ್ಕೊತಾ ನಾನು ಶ್ರೀನಿವಾಸ್ ಅವ್ರನ್ನ ಬೆಂಬಲಿಸಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.